ಸರಿ ಬಂದಿಲ್ಲ. ರೊಮ್ಯಾಂಟಿಕ್ 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 ಗೈಸ್, ಇಲ್ಲಿ ಏನ್ ನಡೀತಾ ಇದೆ ಗೊತ್ತಾ? ಆಕ್ಚುಲಿ ನಾಳೆ ಲಕ್ಕಿದು ಬರ್ತ್ಡೇ, ಸೊ ದೇ ಆರ್ ಪ್ರಿಪೇರಿಂಗ್ ಹೋಮ್ ಮೇಡ್ ಕೇಕ್. ಗೈಸ್, ಹೋಟ್ಲಲ್ಲಿ ತಿನ್ಬೇಕಂದ್ರೆ ನಾನ್ ವೆಜ್ ಮಾತ್ರ ತಿನ್ಬೇಕು, ಪೈಸಾ ಪಕ್ಕ ವಸೂಲಾಗತ್ತೆ ಅವಾಗಲೇ. ವೆಜ್ ತಿಂದ್ರೆ ವೇಸ್ಟ್. ಆಹಾ, ನೋ ನೋ ನೋ. ಆ್ಯಂಡ್ ನನ್ನ ಪಕ್ಕ ಯಾರಿದ್ದಾರೆ ಗೊತ್ತಾ? ಗೆಸ್, ಎನಿ ಗೆಸ್? ಇವಾಗ ನನ್ನನ್ನು ಹೊಗಳು, ಅದಕ್ಕೆ ನಿನಗೆ ಕಾಲ್ ಮಾಡಿದ್ದು. ನಾನು ಆಚೆ ಇದ್ದೀನಿ ಇವಾಗ, ಹೋಗಕ್ಕಾಗಲ್ಲ. ನಂಗೆ ಗೊತ್ತಿಲ್ಲ ನೀನು ಹೊಗಳ್ಬೇಕಷ್ಟೇ. ನಾನು ಹೊಗಳ್ಬೇಕಷ್ಟೇ. Hi guys, good morning, happy Sunday and welcome back to ನಮ್ಮ ಚಾನಲ್. ಗೈಸ್, ನಾನು ನೈಸ್ ನೋಡಿ ಇವತ್ತು ಎಷ್ಟು ನಿದ್ದೆ ಮಾಡಿದೀನಿ ಅಂದ್ರೆ, ಕಣ್ಣು ಅಂದ್ರೆ ಹಿಂಗ್ ಓಪನ್ ಮಾಡಕ್ ಆಗ್ತಿರ್ಲಿಲ್ಲ. ಇಲ್ಲೆಲ್ಲ ಇದಿತ್ತು, ಏನಂತಾರದು, ಏನೋ ಅಂತಾರಲ್ಲ ಗೈಸ್, ಅದಿತ್ತು. ಹಿಂಗ್ ಓಪನ್ ಮಾಡಕ್ ಆಗ್ತಿರ್ಲಿಲ್ಲ ನಂಗೆ, ಅದೆಲ್ಲ ಹಿಂಗ್ ಮಾಡಿ ಹಿಂಗ್ ಓಪನ್ ಮಾಡಿದೀನಿ ಇವತ್ತು. ಗೈಸ್, 11:30 ನಾನು ಎದ್ದಿದ್ದು, ಇವಾಗ ಟೈಮ್ 12:30. ಸೊ 1 hour ಅಷ್ಟರಲ್ಲೆಲ್ಲ ಪಟ್ಟ ಪಟ್ಟ ಅಂತ ರೆಡಿ ಆಗಿ ಬಂದ್ಬಿಟ್ಟಿದ್ದೀನಿ. ಅಷ್ಟರ ಮಮ್ಮಿ ಎಲ್ಲ ಈಚೆ ಹೋಗಿದ್ದಾರೆ, ಅಪ್ಪಾಜಿ ನಾನು ಇಬ್ಬರೇ ಇರೋದು. ಇನ್ನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಪುಲಾವ್ ತೊಗೊಂಬರಕ್ಕೆ ಹೇಳಿದ್ದೀನಿ. ನೋಡೋಣ, ಅದೇ ಬ್ರೇಕ್ಫಾಸ್ಟ್ ಮಾಡೋದು. ನಿಮ್ದೆಲ್ಲ ಗೈಸ್ ಬ್ರೇಕ್ಫಾಸ್ಟು? ಗೈಸ್, ಹೋಟ್ಲಲ್ಲಿ ತಿನ್ಬೇಕಂದ್ರೆ ನಾನ್ ವೆಜ್ ಮಾತ್ರ ತಿನ್ಬೇಕು, ಪೈಸಾ ಪಕ್ಕ ವಸೂಲಾಗತ್ತೆ ಅವಾಗಲೇ. ವೆಜ್ ತಿಂದ್ರೆ ವೇಸ್ಟ್ ಅಲ್ವಾ ಗೈಸ್? ವೆಜಿಟೇರಿಯನ್ಸ್ ಯಾರು ಬೇಜಾರು ಮಾಡ್ಕೊಂಡ್ಬಿಡಿ, ನಾನು ವೆಜಿಟೇರಿಯನ್ ಇವಾಗ. ಬಟ್ ಕಮಿಂಗ್ ಟು ದ ಫಿನಾನ್ಷಿಯಲ್ ಪಾರ್ಟ್ ಅಂತ ಹೇಳಿದ್ರೆ, ವೇಸ್ಟು ವೆಜ್ ತೊಗೊಂಡು ತಿನ್ನೋದು, ಅದನ್ನ ಮನೇಲೆ ತಿನ್ಬೋದು. ನಾನ್ ವೆಜ್ ತೊಗೊಂಡು ತಿಂದರೆ ಅದೇ ಒಂಥರ ಆಹಾ, ನೋ ನೋ ನೋ. ಗೈಸ್, ರಾಮನಗರಲ್ಲಿ ನೀವೇನಾದರೂ ನಾನ್ ವೆಜ್ ತಿನ್ಬೇಕಂತ ಹೇಳಿದ್ರೆ, ಅದರಲ್ಲೂ ಬಿರಿಯಾನಿ ಆ ಥರ ಅಂದರೆ ರಾಜೇಶ್ ಬಿರಿಯಾನಿ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಅದಕ್ಕೆ ಒಂದು ಚಟ್ನಿ ಕೊಡ್ತಾರೆ, ಸೂಪರ್ ಆಗಿರುತ್ತೆ ಗೈಸ್ ಅದು. ಸೊ ರಾಜೇಶ್ ಬಿರಿಯಾನಿ ತೊಗೊಳ್ಳಿ. ಮತ್ತು ತಾಜಲ್ಲಿ ಆಲ್ಫಮ್ ಅಂತ ಸಿಗುತ್ತೆ, ಅದು ತೊಗೊಳ್ಳಿ. ತಾಜಲ್ಲಿ ಬಿರಿಯಾನಿನೂ ಸಕ್ಕತ್ತಾಗಿರುತ್ತೆ, ರೋಟಿ ಕರಿ ಅದೆಲ್ಲ ಚೆನ್ನಾಗಿರುತ್ತೆ. ತಾಜಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಮಟನ್ ಚಿಕನ್ ಎಲ್ಲ ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡಿ. ಓನ್ಲಿ ಇನ್ ರಾಮನಗರ್. ಚನ್ನಪಟ್ಟಣ ಹೋದರೆ ನಿಮ್ಗೆ ಬೇರೆ ತಾಜ್ ಸಿಗುತ್ತೆ. ಅಂದರೆ ಊರಿಗೆ ಯಾರು ಊರು ಗೊತ್ತಿರಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನೋಡಿ, ರಾಮನಗರ್ ಯಾವುದು ಚನ್ನಪಟ್ಟಣ ಯಾವುದು ಅಂತ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಚನ್ನಪಟ್ಟಣದಲ್ಲೂ 2 ತಾಜ್ ಇದೆ, ಅದ್ರಲ್ಲಿ ಒಂದು ತಾಜ್ ಚೆನ್ನಾಗಿದೆ, ಇನ್ನೊಂದು ತಾಜ್ ಚೆನ್ನಾಗಿಲ್ಲ. ರಾಮನಗರದಲ್ಲಿ ಓನ್ಲಿ 1 ತಾಜ್ ಇರೋದು, ಅದು ನಿಮ್ಗೆ ಹೈವೇನಲ್ಲೇ ಸಿಗುತ್ತೆ. ಪ್ಲೀಸ್ ಡೂ ವಿಸಿಟ್ ತಾಜ್. ನಾನ್ ವೆಜಿಟೇರಿಯನ್ಸ್ ಇರ್ತಾರಲ್ವ, ಅವ್ರಿಗೆ ಹೆಲ್ಪ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಗೈಸ್. ನಮ್ಮೋರೆ, ನಾನ್ ವೆಜ್ ಅವರಲ್ಲ, ವೆಜ್ ಅವರು ನಮ್ಮೋರೆ. ಓಕೆ ಗೈಸ್, ಪಫಿ ಐಸ್ ಆಗಿದೆ ನಂದು ಇವತ್ತು. ಸಕ್ಕತ್ ನಿದ್ದೆ ಗೈಸ್, ಒಂಥರ ಕಣ್ಣು ಎಷ್ಟು ಸಮಾಧಾನವಾಗಿದೆ ಅಂದರೆ, ಕಣ್ಣು ಸಮಾಧಾನವಾಗಿದೆ ಇವತ್ತು. ಒಂಥರ ಫ್ರೆಶ್ ಕಾಣಿಸ್ತಾ ಇದೆ. ಸಕ್ಕತ್ತಾಗಿ ನಿದ್ದೆ ಮಾಡಿದೆ ನಾನು. ಆ್ಯಕ್ಚುಲಿ ಎದ್ಬಿಟ್ಟಿದ್ದೆ 7 o'clock ಎದ್ಬಿಟ್ಟಿದ್ದೆ, ಆಮೇಲೆ ಮತ್ತೆ ಮಲ್ಕೊಂಡೆ. ಆಮೇಲೆ ಬಂತು ನಿದ್ರೆ ಅಂದರೆ ಎದ್ದೇಳಕ್ಕಾಗಿಲ್ಲ ಗೈಸ್. 11:30 ಎದ್ದಿದ್ದೀನಿ. ಬಟ್ ಇಟ್ಸ್ ಓಕೆ, ನಾಳೆಯಿಂದ ಮತ್ತೆ ಎದ್ದೇಳ್ಬೇಕು ಗೈಸ್. ಇಲ್ಲಿ ನೋಡಿ, ಸಕ್ಕತ್ತಾಗಿದೆಯಲ್ವ, ಕರ್ಲ್ಸ್ ಆಗೋಗಿದೆ ಗೈಸ್. ಸ್ನಾನ ಮಾಡಿದಾಗ ಈ ಥರ ಹಿಂಗೆ ಕರ್ಲ್ಸ್ ಇರುತ್ತೆ, ಅದಾದ್ಮೇಲೆ ಸ್ಟ್ರೇಟ್ ಆಗಿಬಿಡುತ್ತೆ, ಫುಲ್ ಸ್ಟ್ರೇಟ್ ಆಗಿಬಿಡುತ್ತೆ. 2 in 1 ಅಂದು. ಏನಾದ್ರು ಕಲಿಸ್ಬೇಕಂತ ಹೇಳಿದ್ರೆ ಈ ಥರ ಹಿಂಗೆ ಮಾಡ್ಕೊಬೋದು, ಸ್ಟ್ರೇಟ್ ಬೇಕಂತ ಹೇಳಿದ್ರೆ ಹಿಂಗೆ ಮಾಡಿದ್ರೆ ಸ್ಟ್ರೇಟ್ ಆಗಿಬಿಡುತ್ತೆ ಗೈಸ್. ನಿಮ್ದಲ್ಲಿ ಏನು ಪ್ಲಾನ್ಸ್ ಇವತ್ತು ಸಂಡೇ ಎಲ್ಲ, ಏನು ಮಾಡ್ತಾ ಇದ್ದೀರಾ ಗೈಸ್? IPL ಮ್ಯಾಚ್ ನೋಡಿದ್ರೆ ನಾನು ಯಾರು ವಿನ್ ಆಗಿದ್ದು ನನಗೆ ಹೇಳಿ, ನಾನು ನೋಡಲ್ಲ, ನೀವೇ ಇನ್ಫಾರ್ಮೇಷನ್ ಕೊಡಿ ನನಗೆ ಕಾಮೆಂಟ್ನಲ್ಲಿ ಹೇಳಿ, ಯಾರು ವಿನ್ ಆಗಿದ್ದು, ಎಷ್ಟು ಪಾಯಿಂಟ್ಸಿಂದ ವಿನ್ ಆಗಿದ್ದು ಅಂತ. ಓಕೆನಾ ಗೈಸ್? ಆ್ಯಕ್ಚುಲಿ ಪೊಲೀಸ್ ಅಂಕಲ್ ಮೇಲೆ ಪೂಜೆ ಇತ್ತು ಇವತ್ತು, ಅವ್ರು ಕರೆದಿರೋ ನಾನು ಹೋಗಿಲ್ಲ. ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರ್ತೀನಿ, ಓಕೆನಾ? ಅಷ್ಟರಲ್ಲಿ ನೀವು ಎಲ್ಲ ಬ್ರೇಕ್ಫಾಸ್ಟ್ ಮಾಡಿ ಬನ್ನಿ, ನಾನು ಮಾತಾಡಿಸಿ ಬ್ರೇಕ್ಫಾಸ್ಟ್ ಮಾಡಿ ಐ ವಿಲ್ ಗೆಟ್ ಬ್ಯಾಕ್ ಟು ಯು. ಹಾಯ್ ಗೈಸ್, ಗುಡ್ ಈವ್ನಿಂಗ್. ನಾನು ಎಲ್ಲಿದ್ದೀನಿ ಗೊತ್ತಾ? ದಡಸ್ಲಿ ಮನೇಲಿದ್ದೀನಿ. ಆ್ಯಂಡ್ ನನ್ನ ಪಕ್ಕ ಯಾರಿದ್ದಾರೆ ಗೊತ್ತಾ? ಗೆಸ್, ಎನಿ ಗೆಸ್? ಗೆಸ್, ಕ್ಲೂ ಕೊಡ್ಲಾ? ಅಲ್ಲಿರಲಿಲ್ಲ ಅವನಿಗೆ ಸೆಂಟ್ರಲ್ಲಿ. ಆ್ಯಕ್ಚುಲಿ ಆ ವಿಡಿಯೋ ಜಾಸ್ತಿ ಹೋಗಿದೆ, 740 ವ್ಯೂಸ್ ಬಂದಿತ್ತು ನಾವು ಬ್ಯಾಕ್ ಪ್ಯಾಕ್ ಮಾಡಿದ್ದು ಅಲ್ವಾ ಲಕ್ಕಿ? ನೋಡ್ದು, ಅದು 745 ಜನ ನೋಡಿದ್ದಾರೆ ಆ ವಿಡಿಯೋ. ಎಸ್, ವೆಲ್ಕಮ್ ಮಿಸ್ಟರ್ ಲಕ್ಕಿ. ಈ ಕಡೆ ಬಂದು ಇನ್ನು ಕಾಣಿಸ್ತಾ ಇಲ್ಲ ಗೈಸ್. ಇವನಿಗೆ ಒಂದು ಹಲ್ಲು ಬಂದಿದೆ, ಇನ್ನೊಂದು ಹಲ್ಲು ಇದು ಬರ್ತಾ ಇಲ್ಲ, ಏನಕ್ಕೂ ಗೊತ್ತಿಲ್ಲ. ಹಾಸ್ಪಿಟಲ್ಗೆ ಹೋಗ್ಬೇಕು, ನೋಡ್ಸ್ಕೊಂಬರ್ಬೇಕು ಅಲ್ವಾ ಲಕ್ಕಿ? ಪೇಂಟ್ ಮಾಡೋಣ ಇವಾಗ. ಎಸ್, ಇವಾಗ ಪೇಂಟ್ ಮಾಡಬೇಕಿತ್ತು. ಆ್ಯಕ್ಚುಲಿ ಮನೆಯಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ವ್ಲಾಗ್ ನಾನು, ಮತ್ತೆ ಡಸ್ಲಿ ಕಾಲ್ ಮಾಡಿದ್ದು, ಅದಕ್ಕೆ ಓಕೆ ಹುಡುಗರೆಲ್ಲ ಇಲ್ಲೇ ಇದ್ರಲ್ವಾ, ಅದಕ್ಕೆ ಜಾಯಿನ್ ಆದ್ವಿ. ಇದು ಪೇಂಟಿಂಗ್ ಕಿಟ್. ಪೇಂಟಿಂಗ್ ಕಿಟ್ ಇದೆ ಇವತ್ತು, ಇದನ್ನ ಯೂಸ್ ಮಾಡಿ ನಾವು ಪೇಂಟ್ ಮಾಡೋಣ. ಇವತ್ತು ಕೂಡ ಸಿಂಪಲ್ ಪೇಂಟ್ ಮಾಡೋಣ. ನಮ್ಮ ಹತ್ರ ಗಿಟ್. ಓಕೆ ಗೈಸ್, ಇದು ಹೇಗಿದೆ ಅಂತ ನೋಡ್ಸಲಾ? ವೇಟ್, ಇದು ಕಿಟ್ ತರ ಹೇಗೆ ಓಪನ್ ಮಾಡಿದ್ರೆ ಇದು ಇಷ್ಟಿದೆ. ಇದರಲ್ಲಿ 2 ಸ್ಟೆಪ್ಸ್ ಇದೆ, ಈ ತರ ಒಂದು. ಗೈಸ್, ಮತ್ತೆ ಈ ಕಡೆ ಈ ತರ ಹಿಂಗ್ ಓಪನ್ ಮಾಡಿದ್ರೆ ಬ್ರಷಸ್. ಓಕೆ,
ಇದು ಇಲ್ಲಿ ಓಪನ್ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ ಪೇಂಟಿಂಗ್ ಕ್ರಯಾನ್ಸ್ ಎಲ್ಲ ಈ ಕಡೆ ಸಿಗುತ್ತೆ, ಬ್ರಷಸ್ ಎಲ್ಲ ಈ ಕಡೆ Yes, ಸಿಗುತ್ತೆ. ಓಕೆ ವಿಲ್ ಸ್ಟಾರ್ಟ್. ಲಕ್ಕಿ ಒಂದು ಚಿಕ್ಕದು ಗ್ಲಾಸ್ ಅಲ್ಲಿ ನೀರು ತಗೊಂಬಾವು. ಕುದು ಗೈಸ್ ಇವಾಗ ಫಸ್ಟಿಗೆ ಪಿಂಕ್ ಹಾಕೊಳ್ಳೋಣ. ಇಲ್ಲೆಲ್ಲ ಫಸ್ಟ್ ಪಿಂಕ್ ಮಾಡ್ಬೇಕು. ಆಕ್ಚುಲಿ ಅದು ಗಟ್ಟಿಯಾಗಿ ಹೋಗುತ್ತೆ, ಸೊ ಅದಕ್ಕೆ ಆ ಪಿಂಕ್ ಬೇಡ ಅಂತ ಅಲ್ಲೇ ಇಟ್ಟೆ. ಫಸ್ಟ್ ಪಿಂಕ್. ಗೈಸ್ ಯಾರೋ ಇದ್ದಾರೆ ನಮ್ಮ ಮನೇಲಿ ಇವತ್ತು. ನಿನ್ನೆ ಆಕ್ಚುಲಿ ಬೈಸ್ಕೊಂಡ್ಲು. ಶಾಪಿಂಗ್ ಹೋಗಿದ್ರಂತೆ, ಇವಾಗ ಬಂದಿದ್ದಾರೆ ಗೈಸ್. 1 hour ಆಗಿದೆ, ಅದಕ್ಕೆ ಅವ್ರ ಅಮ್ಮ ಬೈದ್ರು, ಬೈಸ್ಕೊಂಡ್ರು. ಗೈಸ್ ಇವಾಗ ಬ್ಲೂ ತಗೊಂತಾ ಇದ್ದೀನಿ ನಾನು. ಇದಕ್ಕೆ ಸ್ವಲ್ಪ ವಾಟರ್ ಪಿಂಕ್ ಇದೆ ಇದರಲ್ಲಿ. ಇದಕ್ಕೆ ಸ್ವಲ್ಪ ಬ್ಲೂ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಗೈಸ್ ಆಕ್ಚುಲಿ ಇನ್ನೊಂದು ಏನು ಪಾಯಿಂಟ್ ಅಂತ ಹೇಳಿದ್ರೆ, ಇಲ್ಲಿ ಹಾಕ್ಬಿಟ್ಟು ಈ ತರ ಮಾಡೋ ಬದಲು ಹೀಗೆ ಮಿಕ್ಸ್ ಮಾಡ್ಕೊಂಡು ಮಾಡಿ. ಇದು ನಾನು ಇವಾಗ ಕಲ್ತ್ಕೊಂಡು ಆಕ್ಚುಲಿ. ಇವಾಗ ನೆಕ್ಸ್ಟ್ ಇಲ್ಲಿ ಇದನ್ನ ಪೇಂಟ್ ಮಾಡೋಣ. ಸೊ ಅವಾಗ ನಿಮಗೆ ನೋಡಿ ಇದಕ್ಕೂ ಡಿಫ್ರೆನ್ಸ್ ನೋಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಗೈಸ್ ಇಲ್ಲಿ ನೋಡಿ ಎಲಿಫೆಂಟ್ ಅಂಡ್ ಹಾರ್ಟ್. ಇದು ನನಗೆ ನೆನ್ನೆ ರಾಮ ಮಂದಿರಕ್ಕೆ ಹೋಗಿದ್ರಲ್ಲ, ಹುಡುಗರೆಲ್ಲ ಹೋಗಿದ್ರಲ್ಲ, ಅವ್ರ ಕಡೆಯಿಂದ ಗಿಫ್ಟ್ ಎಲ್ಲರೂ ಸೇರಿ ತಗೊಂಡ್ಬಂದಿದ್ದಾರೆ. ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು. ಎಲಿಫೆಂಟ್ ನನಗೆ ಇದು. ಗೈಸ್ ಇವಾಗ ಪೇಂಟ್ ಇಲ್ಲಿ ಇಷ್ಟ ಆಗಿದೆ. ಸಿ ಇಲ್ಲಿ ಪಿಂಕ್, ಇಲ್ಲಿ ಸ್ವಲ್ಪ ಲೈಟ್ ಬ್ಲೂ, ಇಲ್ಲಿ ಒಂಚೂರು ಡಾರ್ಕ್ ಬ್ಲೂ ಹಾಕೊಬೇಕು. ಬಟ್ ಜಾಸ್ತಿ ತಗೊಂಬೇಡಿ, ಒಂದು ಸ್ವಲ್ಪ ವಾಟರ್ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಬ್ಲ್ಯಾಕ್ ಕಲರ್ ಮಾಡೋಣ. ಓಕೆ ಇವಾಗ ಬ್ಲ್ಯಾಕ್ ಬ್ಲ್ಯಾಕ್ ಬ್ಲ್ಯಾಕ್. ಇದಾದ್ಮೇಲೆ ಸ್ಲ್ಯಾಂಟ್ ಆಗಿ ಹಿಂಗೊಂದು ಲೈನ್ ಹಾಕೊಳ್ಳಿ. ಇಲ್ಲಿಂದ ಜಸ್ಟ್ ಹೀಗೆ ಸಕ್ಕದಾಗಿ ಬಂತಲ್ಲ. ನೆಕ್ಸ್ಟ್ ಒಂದು ಸ್ವಲ್ಪ ಇಲ್ಲಿ ಹಿಂಗೆ ಮಾಡ್ಕೊಳ್ಳಿ. ಗೈಸ್ ಇವಾಗ ಇಯರ್ ಬಡ್ಸ್ ಯೂಸ್ ಮಾಡ್ಕೊಂಡು ಗೋಲ್ಡ್ ಕಲರು, ಸೊ ಹೀಗೆ ತಗೊಂಡು ಜಸ್ಟ್ ಅದು ನಿಮಗೆ ಬಲ್ಬ್ ತರ ಕಾಣಿಸ್ಬೇಕು, ಅದಕ್ಕೆ ಒಂದು ಡಾಟ್ ಇಟ್ಕೊಳ್ಳಿ ಇಲ್ಲಿ ಹೀಗೆ. ಗೈಸ್ ಇವಾಗ ಇಷ್ಟೆಲ್ಲ ಆಗಿದ್ಯಾ, ಇವಾಗ ಒಂಚೂರು ವೈಟ್ ತಗೊಂಡು ಸುಮ್ಮನೆ ಇಲ್ಲಿ ಡೆಕೋರೇಟ್ ಮಾಡೋಣ ಅಷ್ಟೇ, ಇಲ್ಲಿ ಈ ಲೈನ್ ಮೇಲೆ. ಹೇಗಿದೆ ಗೊತ್ತಾ ಪೇಂಟ್? ಹೇಗಿದೆ ರೇಟ್ ಮಾಡಿ. ಓಕೆ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಗೈಸ್ ಇಲ್ಲಿ ಏನು ನಡೀತಾ ಇದೆ ಗೊತ್ತಾ, ಆಕ್ಚುಲಿ ನಾಳೆ ಲಕ್ಕಿದು ಬರ್ತ್ಡೇ, ಸೊ ದೇ ಆರ್ ಪ್ರಿಪೇರಿಂಗ್ ಹೋಮ್ ಮೇಡ್ ಕೇಕ್. ಇದು ಆಕ್ಚುಲಿ ಸರ್ಪ್ರೈಸ್ ಅವನಿಗೆ. ಇದೆಲ್ಲ ಅವರೇ ಹೋಗಿ ಶಾಪ್ ಮಾಡ್ಕೊಂಡು ಬಂದು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಏನೋ ಮಾಡಿದ್ದಾರೆ. ಓಕೆ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಎಲ್ರಿಗೂ ಗೊತ್ತನ್ಸುತ್ತೆ. ರೂಪಕ್ಕ ಅವರ ಡಾಟರ್ ಇವರು, ದಡಸ್ಲಿ ಅವರ ಡಾಟರ್ ಇವರು, ರಶ್ಮಿಕಾ ಅವ್ರ ಡಾಟರ್ ಇವರು. ನಾನ್ ಗೊತ್ತಲ್ಲ ಗೈಸ್. ನಾನ್ ಯಾರ ಡಾಟರ್? ಚಂದ್ರಿಕಾ ಅವರ ಡಾಟರ್. ಗೈಸ್ ಯಾರ್ಲೋ ಕಾಲ್ ಮಾಡಿದ್ಲು, ಆಕ್ಚುಲಿ ಅವಳಿಗೆ ಕಾಲ್ ಮಾಡಿಲ್ಲ ನಾನು, ದಡಸ್ಲಿ ಫೋನಿಂದ ಕಾಲ್ ಮಾಡೋಣ. ಗೈಸ್ ಮೂವಿಗೆ ಹೋಗಿದ್ದಾಳೆ ಬಿಟ್ಬಿಟ್ಟು ನಮ್ಮನ್ನೆಲ್ಲ, ಗೊತ್ತಾ? ಹಲೋ ಹಾಯ್ ಡರ್ಲು. ಹಲೋ ಡಾರ್ಲು, ಹೇಳು. ನಾನು ಎಲ್ಲಿದ್ದೀನಿ ಹೇಳು? ಚಿಕ್ಕಮ್ಮ ಮನೆಯಲ್ಲಿ. ಚಿಕ್ಕಮ್ಮ ಅವರ ಮನೇಲಿ. ಚಿಕ್ಕಮ್ಮ ಅವರ ಮನೆ ಬೆಲೆ ಕೊಡ್ಬೇಕಂತ ಅವಳಿಗೆ, ಅದಕ್ಕೆ ಬೆಲೆ ಕೊಡೋಣ ಅಂತ. ಚಿಕ್ಕಮ್ಮ ಅವರ ಮನೆಯಲ್ಲಿ ಇದ್ದೀನಿ. ಇಲ್ಲೇ ಗೈಸ್ ಇನ್ನೊಂದು, ನಾನು ಆಕ್ಚುಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಡರ್ಲು. ಯಾರನ್ನ ಕಾಲ್ ವ್ಲಾಗ್ ಮಾಡ್ಕೊಂಡು ಕಾಲ್ ಮಾಡ್ತಾ ಇದ್ದೀನಿ ನಿನ್ಗೆ. ಹಾಯ್ ಹೇಳು ನಮ್ಮ ಸಬ್ಸ್ಕ್ರೈಬರ್ಸ್ಗೆ. And we hitted 1K in Instagram, you know. Thank you. ಇವಾಗ ನನ್ನನ್ನು ಹೊಗಳು, ಅದಕ್ಕೆ ನಿನಗೆ ಕಾಲ್ ಮಾಡಿದ್ದು. ನಾನು ಆಚೆ ಇದ್ದೀನಿ ಇವಾಗ, ಹೊಗಳಕ್ಕಾಗಲ್ಲ. ನಂಗೆ ಗೊತ್ತಿಲ್ಲ ನೀನು ಹೊಗಳ್ಬೇಕಷ್ಟೇ. ಮಾರ್ಕೆಟ್ ನಲ್ಲಿ ಇದ್ದೀನಿ. ನಾನು ಹೊಗಳ್ಬೇಕಷ್ಟೇ. ನಾಳೆ ಬಂದ್ಬಿಟ್ಟು ಹೋಗ್ತೀನಿ. ಗೈಸ್ ನಾಳೆ ಬರ್ತಾ ಇದ್ದಾಳೆ ಡಾರ್ಲು ರಾಮನಗರ್ಗೆ, ನಮ್ಮ ಮನೆಗೆ ಬರ್ತಾಳೆ ತಲೆ ತಿನ್ನಕ್ ನನ್ಗೆ. ಡಾರ್ಲು ನಾಳೆ ಲಕ್ಕಿದು ಬರ್ತಡೆ.
ಹೌದು. ಹ್ಮ್ ಎಷ್ಟ್ ಗಂಟೆ ಸೆಲೆಬ್ರೇಷನ್? ಇವಾಗ ಎಲ್ರು ಹುಡುಗರು ಆಕ್ಚುಲಿ ಮಾಡ್ತಾ ಇದಾರೆ ಹೋಮ್ ಮೇಡ್ ಕೇಕ್ ಎಲ್ಲ ಗ್ಯಾಂಗ್ ಅವರ ಗ್ಯಾಂಗು ಹೋಮ್ ಮೇಡ್ ಕೇಕ್ ಮಾಡ್ತಾ ಫುಲ್ ಇದ್ದಾರೆ ಖುಷಿ, ಲಕ್ಕಿ ಹಂಗಾದ್ರೆ. ಫುಲ್ ಖುಷಿ ಅವನು ಫುಲ್ ಖುಷಿಯಾಗಿದ್ನ ಅಕ್ಕ ಮಾಮ ಬರ್ತಾರೆ ಅಂತ ಓ ಮಾಮ waiting. ಅವ್ರು ಮಂಗ್ಳೂರ್ ಟ್ರಿಪ್ಪಿಗೆ ಹೋಗಿದ್ದಾರೆ ಅದಕ್ಕೆ ಆಕ್ಚುಲಿ ಇವತ್ತು ಬರೋದಿತ್ತು ಬಂದಿಲ್ಲ ಇವ್ರಿಗೆಲ್ಲ ಖುಷಿ ಹುಡುಗರಿಗೆಲ್ಲ ಓ ಮಾಮ ಬರಲ್ಲ ನಮ್ ಬರ್ತಡೆಗೆಲ್ಲ ಬಂದಿಲ್ಲ ಅವನ್ ಬರ್ತಡೆಗೆ ಹೆಂಗ್ ಬರ್ತಾರೆ ಅಂತ ಅವನಿಗೆ ಗೊತ್ತಿಲ್ಲ ಇನ್ನು ಹೇಳಿಲ್ಲ ನಾಳೆ ಮೇ ಬಿ ಡಿಸಪಾಯಿಂಟ್ ಆಗ್ತಾನೆ ಗೊತ್ತಿಲ್ವಾ? ಬರಲ್ಲ ಇವತ್ ಬರೋದಿತ್ತು ಅವ್ರು ವಾಪಸ್ ಬರಕ್ ಆಗಿಲ್ಲ ನಾಳೆ ಬರ್ತಾರೆ ಅಂತ. ವಸಂತನ ಮೊನ್ನೆ ಫಾಲೋ ಕಳ್ಸಿದ್ರು ಇನ್ಸ್ಟಾನಲ್ಲಿ. ಮಾಡ್ಬೇಕಿತ್ತು ಅದೇ ಎಕ್ಸೆಪ್ಟ್ ಮಾಡ್ಕೊಂಡಿದೀನಿ, ಫಾಲೋ ಮಾಡಿದೀನಿ. ಅವ್ರು ಮಾಡಿಲ್ವಾ ಇಲ್ಲ ಅಣ್ಣನೇ ಫಾಲೋ ಮಾಡಿದ್ದು ನನಗೆ ಫಸ್ಟ್. ಅಣ್ಣನ್ ಕಡೆಯಿಂದ ರಿಕ್ವೆಸ್ಟ್ ಬಂತು, ನಾನು ಫಾಲೋ ಬ್ಯಾಕ್ ಮಾಡಿದ್ದೆ. ಮಾಡಿದ್ನ ಅಣ್ಣನ್ ಸ್ಟೇಟಸ್ ಇದು ಅಂದ್ರೆ ಸ್ಟೋರಿ ನೋಡಿದ್ನಲ್ವಾ, ಅವಾಗ ಗೊತ್ತಾಯ್ತು ಮೇ ಬಿ ಅಣ್ಣ ಅವ್ರು ಎಲ್ಲ ಹೊರಗೆ ಹೋಗಿದ್ದಾರೆ ಅಂತ. ನಾನು ಫ್ರೈಡೆ ಹೋಗಿರೋದು ಟ್ರಿಪ್ಪಿಗೆ ಅವರೆಲ್ಲ ಚೆನ್ನಾಗ್ ಹೋಗ್ತಿದ್ದಾರೆ ಬಿಡು. ಗೈಸ್ ಏನ್ ಗೊತ್ತಾ ಟ್ರಿಪ್ ಮೇಲ್ ಟ್ರಿಪ್ ಹೋಗ್ತಾ ಇರೋದು ಬಿಡು, ನಾನು ಬರ್ತಿರಲ್ಲ. ನಾವು ಹೋಗೋಣ ಅಲ್ವಾ ಅವಾಗ ನಾವು ಹೋಗೋಣ ಗೈಸ್ ಆಕ್ಚುಲಿ ನಾನು ಬೆಳಗ್ಗೆ ವ್ಲಾಗ್ ಅಲ್ಲಿ ಹೇಳ್ತಾ ಇದ್ದೆ ಗೈಸ್ ಟ್ರಿಪ್ಪಿಗೆ ಹೋಗೋಣ ಅಂತ ಬೆಳಗ್ಗೆ ಅಲ್ಲ ನೆನ್ನೆ ವ್ಲಾಗ್ ಅಲ್ಲಿ ವಿಲ್ ಪ್ಲಾನ್ ಕುಶಾಲನಗರ ಹತ್ರ ಹೋಗೋಣ ಆನೆ ನೋಡಕಂತ. ಎಲಿಫೆಂಟ್ ಓಕೆ ಹೇಳ್ತೀನಿ ಗುಡ್ ಫ್ರೈಡೆ ಡೇ ಕೇಳಣ್ಣ ಹೋಗೋಣ ಎಲ್ರು ಅಂತ. ಹೆಂಗಿದ್ರು ಕಿಶೋರ್ ಡ್ರೈವ್ ಮಾಡ್ತಾರ, ನಡೀತದ ಹೋಗ್ಬೋದು ಎಲ್ರು. ಓಕೆ ಓಕೆ ಗುಡ್ ಫ್ರೈಡೆಗೆ. ಹೌದಾ ಬಟ್ ನನಗಿಲ್ವಲ್ಲ ರಜಾ ಗುಡ್ ಫ್ರೈಡೆ. ಸರಿ ಸಂಡೇ ನೋಡೋಣ, ಸಂಡೇ ಅವ್ರಿಗೆ ರಜೆ ಇರ್ತದ. ಓಕೆ ವಿಲ್ ಪ್ಲಾನ್. ಓಕೆ ದಾರ್ಲು ನಾನು ಆಡ್ತಾ ಇದ್ದೀನಿ. ಓಕೆ ಬೈ ಬೈ ಬಾಯ್. ಎಷ್ಟು ನಾಳೆ ಬರ್ತಾಳೆ ಡಾರ್ಲು ಆಕ್ಚುಲಿ ನಾನು ನನಗೆ ಕಾಲ್ ಮಾಡಿದ್ದು ಬಟ್ ನಾನು ಮನೆಯಿಂದ ಹೊರಟಿದ್ದೆ ಅಲ್ವಾ ಕಾಲ್ ಮಾಡಕ್ ಆಗಿಲ್ಲ ಅದಕ್ಕೆ ಇವಾಗ ದಡಸ್ಲಿ ಫೋನಿಂದ ಕಾಲ್ ಮಾಡಿದೆ ಗೈಸ್ ಗಿಟಾರ್ ಇದೆ ನಾವು ಪ್ಲೇ ಮಾಡೋಣ ಇವಾಗ ಒಂದ್ ಸ್ವಲ್ಪ ಓಕೆ ಯಾವ್ದು ಟ್ಯೂನ್ ಅಂದ್ರೆ ನಾಳೆ ಹೇಗಿದ್ರು ಲಕ್ಕಿದು ಬರ್ತ್ಡೇ ಸೊ ಬರ್ತ್ಡೇ ಟ್ಯೂನ್ ಓಕೆ ಸ್ಟೇ ಟ್ಯೂನ್ಡ್. ಸ್ಟಾರ್ಟ್ ಮಾಡೋಣ ಇವಾಗ ಓಕೆ ಸೊ ಫಸ್ಟ್ ಇಲ್ಲಿ ಆಕ್ಚುಲಿ ಬೀಟ್ಸ್ ಇಲ್ಲಿರೋದು ಓಕೆ ಇವಾಗ ಬರ್ಡೇ ಹೇಗೆ ಮಾಡೋದು ನೀವು ಸಿಂಗ್ ಮಾಡ್ತೀರಾ ಬರ್ಡೇ ಹ್ಯಾಪಿ ಬರ್ಡೇ ಅಂತ ಹೇಳಿ ನಾನು ಎಲ್ಲ ಮಾಡ್ತೀನಿ ಓಕೆ ಹೇಳ್ತೀರಾ ಹೇಳಿ. 3, 2, 1 start. Happy birthday to you. Happy birthday to you. Happy birthday to you, dear love. Happy birthday to you. ಹೆಂಗ್ ಬಂತು ಗೊತ್ತಿಲ್ಲ ಸುಮ್ಮನೆ ಏನೋ ಒಂದು ಟ್ರೈ ಮಾಡಿದೀವಿ ಇವಾಗ ಆಕ್ಚುಲಿ ನಾನು ಲಕ್ಕಿ ಬರ್ತ್ಡೇ ಅಲ್ವಾ ಅದಕ್ಕೆ ಒಂದು ಸ್ವಲ್ಪ ಟ್ರೈ ಮಾಡೋಣ ಅವನಿಗೆ ಹಿ ವಿಲ್ ಬಿ ಹ್ಯಾಪಿ ಅಂತ ಜಸ್ಟ್ ಟ್ರೈ ಮಾಡಿದೆ ಅಷ್ಟೇ ಓಕೆ. ಇವಾಗ ಒಂದು ಟ್ಯೂನ್ ಹಾಕೋಣ ಸುಮ್ಮನೆ ಓಕೆ ಟ್ಯೂನ್ಸು ಮೂವೀಸ್ ಅಲ್ಲೆಲ್ಲ ಬರುತ್ತಲ್ಲ ಹಾರರ್ ಮೂವೀಸ್ ಲವ್ ಮೂವೀಸ್ ಅಲ್ಲಿ ಸರಿ ಬಂದಿಲ್ಲ ರೊಮ್ಯಾಂಟಿಕ್ ಫೀಲ್ ಆಗ್ತಾ ಇದೆ. ಓಕೆ ಗೈಸ್ ಮತ್ತೆ ನಾಳೆ ಸಿಗ್ತೀನಿ ಓಕೆ ವಿತ್ ಆಲ್ ದ ಅಪ್ಡೇಟ್ಸ್. ಇವಾಗ ಆಕ್ಚುಲಿ ಮನೆಗೆ ಹೋಗ್ಬೇಕು ಇನ್ನು ಮಳೆ ಬರೋ ತರ ಆಗಿದೆ ಸೊ ನಮ್ಮನೆ ಇಲ್ಲೇ ಹತ್ರ ಇವ್ರ ಮನೆಯಿಂದ 1 ಕಿಲೋಮೀಟರ್ ಅಷ್ಟೇ ಸೊ ಅದಕ್ಕೆ ಗಾಡಿ ಎತ್ಕೊಂಡು ಜೈ ಅಂತ ಬಂದ್ಬಿಟ್ಟೆ. ಇವಾಗ ಮನೆಗೆ ಹೋಗಿ ಇನ್ನು ಎಡಿಟ್ ಮಾಡೋದಿದೆ ಗೈಸ್. ವಿಡಿಯೋ ಅಪ್ಲೋಡ್ ಮಾಡಿಲ್ಲ ನಾನು 7 ಆಗೋಗಿದೆ ಅನ್ಸುತ್ತೆ ಗೊತ್ತಿಲ್ಲ. ವಿಡಿಯೋ ಅಪ್ಲೋಡ್ ಮಾಡಿ ಇವಾಗ ಇನ್ನು ಎಡಿಟಿಂಗ್ ಮಾಡಬೇಕು ಗೈಸ್. ಎಡಿಟಿಂಗ್ ಮಾಡಿ ಫ್ರೆಶ್ ಅಪ್ ಆಗಿ ಊಟ ಮಾಡಿ ನಾಳೆಯಿಂದ ಆಫೀಸ್ ಅಗೇನ್ ಸೊ ವರ್ಕ್ ಮಾಡ್ಬೇಕು ನಾಳೆಯಿಂದ. Yeah guys ನಾಳೆ ಸಿಗ್ತೀನಿ with all the updates. Good night friends, take care, bye guys, stay with me.